ಯಾರನ್ನಾದರೂ ಅತಿಯಾಗಿ ನಂಬಿ ಮೋಸ ಹೋಗಿದ್ದೀರಾ? ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ನಿಮಗೆ ಕೊನೆಗೆ ಸಿಕ್ಕಿದ್ದು ಕಣ್ಣೀರು ಮತ್ತು ಒಂಟಿತನ ಮಾತ್ರನಾ? ಹಾಗಿದ್ದರೆ ಕೃಷ್ಣ ಹೇಳಿದ ಈ ಒಂದು ಮಾತು ನಿಮ್ಮ ಬದುಕನ್ನೇ ಬದಲಾಯಿಸಬಹುದು. ಹೌದು, ಯಾರಿಗೆ ನಿಮ್ಮ ಬೆಲೆ ಗೊತ್ತಿಲ್ಲವೋ ಅವರ ಮುಂದೆ ನೀವು ಎಷ್ಟೇ ಬಿದ್ದರೂ ಪ್ರಯೋಜನವಿಲ್ಲ. ಇವತ್ತು ಕೃಷ್ಣನ ಮಾತುಗಳ ಮೂಲಕ ನಿಮ್ಮ ಜೀವನದ ಪ್ರತಿಯೊಂದು ನೋವಿಗೂ ಉತ್ತರ ಕೊಡುತ್ತೇವೆ. ವಿಡಿಯೋ ಕೊನೆವರೆಗೂ ನೋಡಿ, ಯಾಕೆಂದ್ರೆ ಕೊನೆಯಲ್ಲಿ ಒಂದು ಅದ್ಭುತವಾದ ಜೀವನದ ರಹಸ್ಯ ನಿಮಗಾಗಿ ಕಾಯುತ್ತಿದೆ. ಸ್ನೇಹಿತರೆ, ಜೀವನ ಅಂದಮೇಲೆ ಸೋಲು ಗೆಲುವು ನೋವು ನಲಿವುಗಳು ಬರುವುದು ಸಹಜ. ಆದರೆ ಕಷ್ಟ ಬಂದಾಗ ನಾವೆಲ್ಲರೂ ಕುಸಿದು ಹೋಗ್ತೇವೆ, ದಾರಿ ಕಾಣದೆ ಅಸಹಾಯಕರಾಗ್ತೇವೆ. ಅಂತಹ ಸಮಯದಲ್ಲಿ ಕೃಷ್ಣನ ಕೆಲವು ಮಾತುಗಳು ನಮಗೆ ದಾರಿ ದೀಪವಾಗುತ್ತವೆ ಮತ್ತು ಕೃಷ್ಣನ ಮಾತುಗಳು ನಮ್ಮ ಬದುಕನ್ನೇ ಬದಲಾಯಿಸಬಲ್ಲವು. ಇಂದು ನಾವು ಕೃಷ್ಣನ ಅಂತರಂಗದ ನುಡಿಗಳನ್ನು ಮತ್ತು ಕೆಲವು ಅಮೂಲ್ಯ ವಿಚಾರಗಳನ್ನು ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ಹಾರ್ಟ್ ಬೀಟ್ಸ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಸುಂದರ ಜೀವನಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮನ ಕಿವಿ ಮಾತುಗಳು ಅಥವಾ ಸಂದೇಶಗಳು. ಕೃಷ್ಣನ ಸಂದೇಶ 1. ಪರೀಕ್ಷೆ ಮತ್ತು ಭರವಸೆ, ದ ಟೆಸ್ಟ್ ಆಫ್ ಫೇತ್. ನಮ್ಮಲ್ಲಿ ಅನೇಕರಿಗೆ ಒಂದು ದೂರು ಅಥವಾ ಕಂಪ್ಲೇಂಟ್ ಇರುತ್ತದೆ. ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ, ಆದರೂ ನನಗೇ ಯಾಕೆ ಇಷ್ಟೊಂದು ಕಷ್ಟ? ದೇವರಿಗೆ ಕಣ್ಣಿಲ್ಲವೇ? ನನ್ನ ಕಷ್ಟ ಕಾಣಿಸುತ್ತಿಲ್ಲವೇ ಎಂದು. ಆದರೆ ನೆನಪಿಡಿ, ಶಾಲೆಯಲ್ಲಿ ಶಿಕ್ಷಕರು ಕೇವಲ ಬುದ್ಧಿವಂತ ವಿದ್ಯಾರ್ಥಿಗೆ ಮಾತ್ರ ಕಠಿಣವಾದ ಪ್ರಶ್ನೆಗಳನ್ನು ನೀಡುತ್ತಾರೆ. ಹಾಗೆಯೇ ಭಗವಂತನು ಕೂಡ ಅತ್ಯಂತ ಕಠಿಣವಾದ ಪರೀಕ್ಷೆಗಳನ್ನು ತನ್ನ ನೆಚ್ಚಿನ ಭಕ್ತರಿಗೆ, ಅಂದರೆ ಶಕ್ತಿಯುತವಾದ ಆತ್ಮಗಳಿಗೆ ಮಾತ್ರ ನೀಡುತ್ತಾನೆ. ದೇವರು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾರೆ ಎಂದರೆ ಅದರರ್ಥ ನಿಮ್ಮನ್ನು ಕೈಬಿಟ್ಟಿದ್ದಾರೆ ಎಂದಲ್ಲ, ನಿಮ್ಮನ್ನು ಮತ್ತಷ್ಟು ಗಟ್ಟಿ ಮಾಡಿಸಿ ಜೀವನದ ದೊಡ್ಡ ಯಶಸ್ಸಿಗೆ ಸಿದ್ಧಪಡಿಸುತ್ತಿದ್ದಾನೆ ಎಂದರ್ಥ. ಕೃಷ್ಣನ ಸಂದೇಶ 2. ದೈವಿಕ ನ್ಯಾಯ, ಟ್ರೂ ಪ್ರೆಸೆನ್ಸ್. ಕೆಟ್ಟವರು ಅಥವಾ ಅಧರ್ಮದ ಹಾದಿಯಲ್ಲಿರುವವರು ಶ್ರೀಮಂತಿಕೆಯಿಂದ ಸುಖದಿಂದ ಮೆರೆಯುತ್ತಿರಬಹುದು. ಅದನ್ನು ನೋಡಿ ನೀವು ಕೊರಗಬೇಡಿ. ಕೃಷ್ಣ ಹೇಳುತ್ತಾನೆ, ಕೆಟ್ಟವರಿಗೆ ನಾನು ಎಲ್ಲವನ್ನೂ ಕೊಡಬಹುದು, ಆದರೆ ಅವರ ಜೊತೆ ನಾನಿರುವುದಿಲ್ಲ. ನೆನಪಿಡಿ, ಎಲ್ಲವನ್ನೂ ಹೊಂದಿಯೂ ದೇವರಿಲ್ಲದ ಜೀವನ ನರಕಕ್ಕೆ ಸಮಾನ. ಆದರೆ ಏನೂ ಇಲ್ಲದಿದ್ದರೂ ದೇವರ ಸಾಂಗತ್ಯವಿರುವ ಜೀವನವೇ ನಿಜವಾದ ಸ್ವರ್ಗ. ನಿಮ್ಮ ಹಾದಿ ಕಷ್ಟವಾಗಿದ್ದರೂ ಪರವಾಗಿಲ್ಲ, ಧರ್ಮದ ಹಾದಿಯಲ್ಲಿರಿ, ಯಾಕೆಂದ್ರೆ ಕೊನೆಯಲ್ಲಿ ಜಯ ಸಿಗುವುದು ಸತ್ಯಕ್ಕೆ ಮಾತ್ರ. ಕೃಷ್ಣನ ಸಂದೇಶ 3. ಜೀವನ ಪ್ರತಿದಿನದ ಅವಕಾಶ, ಲೈಫ್ ಇಸ್ ಅ ಡೈಲಿ ಗಿಫ್ಟ್. ಜನರು ಹೇಳುತ್ತಾರೆ, ಜೀವನ ಒಂದೇ ಬಾರಿ ಸಿಗುವುದು ಅಂತ. ಆದರೆ ಇದು ತಪ್ಪು ಸ್ನೇಹಿತರೆ. ಸಾವು ಬರುವುದು ಮಾತ್ರ ಒಂದೇ ಬಾರಿ, ಆದರೆ ಬದುಕು ಪ್ರತಿ ಬೆಳಿಗ್ಗೆ ಎದ್ದಾಗಲೂ ನಮಗೆ ಹೊಸ ಅವಕಾಶವಾಗಿ ಸಿಗುತ್ತದೆ. ಪ್ರತಿ ಸೂರ್ಯೋದಯವೂ ನಿಮಗೆ ಇನ್ನೊಂದು ಅವಕಾಶ ನೀಡುತ್ತದೆ. ನಿನ್ನೆ ಸೋತಿದ್ದರೆ ಇಂದು ಗೆಲ್ಲಬಹುದು, ನಿನ್ನೆ ಅತ್ತಿದ್ದರೆ ಇಂದು ನಗಬಹುದು. ನಿಮ್ಮ ಜೀವನದ ಪುಸ್ತಕದ ಪ್ರತಿಯೊಂದು ಪುಟವೂ ಖಾಲಿ ಇದೆ. ಇಂದಿನ ಪುಟದಲ್ಲಿ ನೀವು ಬರೆಯುವ ಅಕ್ಷರಗಳೇ ನಿಮ್ಮ ಮುಂದಿನ ಜೀವನದ ಕಥೆಯಾಗುತ್ತದೆ. ಕೃಷ್ಣನ ಸಂದೇಶ 4. ಸಂಬಂಧ ಮತ್ತು ನೋವು. ಕೃಷ್ಣ ಹೇಳುತ್ತಾನೆ, ಈ ಜಗತ್ತಿನಲ್ಲಿ ಎಲ್ಲರಿಗೂ ಹೆಗಲು ಕೊಡುವ, ಎಲ್ಲರ ದುಃಖದಲ್ಲಿ ಭಾಗಿಯಾಗುವ ವ್ಯಕ್ತಿಗೆ ತನ್ನ ನೋವಿನಲ್ಲಿ ಸಾಂತ್ವನ ಹೇಳುವವರು ಯಾರೂ ಇರುವುದಿಲ್ಲ. ಇದೇ ಜೀವನದ ಕಹಿ ಸತ್ಯ. ಯಾರ ಮುಂದೆಯೂ ಅತಿಯಾಗಿ ಬಾಗಬೇಡಿ. ನೆನಪಿಡಿ, ಅತಿಯಾಗಿ ಬಾಗಿದರೆ ಜನ ನಿಮ್ಮನ್ನು ಮೆಟ್ಟಿಲು ಮಾಡಿಕೊಳ್ಳುತ್ತಾರೆ. ಒಬ್ಬ ಮನುಷ್ಯ ಕಾಡಿಗೆ ಹೋಗಿ ಕೊಡಲಿಯಿಂದ ದೊಡ್ಡ ಮರವೊಂದನ್ನು ಕಡಿಯಲು ಶುರು ಮಾಡುತ್ತಾನೆ. ಕೊಡಲಿಯ ತೀಕ್ಷ್ಣವಾದ ಕಬ್ಬಿಣದ ಪಾಲೆ ಮರಕ್ಕೆ ತಗಿಲಿದಾಗೆಲ್ಲ ಮರವು ಜೋರಾಗಿ ನೋವಿನಿಂದ ನರಳುತ್ತಿರುತ್ತದೆ. ಆಗ ಪಕ್ಕದಲ್ಲಿದ್ದ ಒಂದು ಕಲ್ಲು ಮರಕ್ಕೆ ಕೇಳುತ್ತದೆ, ಎಲೈ ವೃಕ್ಷವೇ, ನಿನ್ನನ್ನು ಕಡಿಯುತ್ತಿರುವುದು ಆ ಗಟ್ಟಿಯಾದ ಕಬ್ಬಿಣದ ಪಾಲೆ. ಆದರೆ ನೀನು ಮಾತ್ರ ಯಾಕೆ ಆ ಮರದ ಹಿಡಿಗೆ ಕಡೆಗೆ ನೋಡಿ ಅಳುತ್ತಿದ್ದೀಯಾ? ಅದಕ್ಕೆ ಮರವು ಕಣ್ಣೀರು ಹಾಕುತ್ತಾ ಉತ್ತರಿಸುತ್ತದೆ, ನನಗೆ ಆ ಕಬ್ಬಿಣದ ಪಾಲೆಯ ಬಗ್ಗೆ ಬೇಸರವಿಲ್ಲ, ಅದು ನನ್ನ ಶತ್ರು. ಆದರೆ ಆ ಕಬ್ಬಿಣಕ್ಕೆ ನನ್ನನ್ನು ಕಡಿಯುವ ಶಕ್ತಿ ಕೊಟ್ಟಿದ್ದು ಆ ಕೊಡಲಿಯ ಮರದ ಹಿಡಿಗೆ. ಅದು ನಿನ್ನೆವರೆಗೂ ನನ್ನ ಜೊತೆಗೇ ಇದ್ದ ನನ್ನದೇ ವಂಶದ ಮರದ ಕೊಂಬೆಯಾಗಿತ್ತು. ನಮ್ಮವರೇ ಶತ್ರುವಿನ ಕೈ ಹಿಡಿದಾಗ ಆಗುವ ನೋವು ಆ ಕಬ್ಬಿಣದ ಏಟಿಗಿಂತ ಭಯಂಕರವಾಗಿರುತ್ತದೆ. ಜಗತ್ತು ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ಸ್ನೇಹಿತರೆ. ನಮಗೆ ಸೋಲು ಅಥವಾ ನೋವು ಉಂಟಾಗುವುದು ಯಾವಾಗ ಗೊತ್ತಾ? ನಮ್ಮ ಸೋಲಿನಲ್ಲಿ ನಮ್ಮವರೇ ಸುಳಿವು ಕೊಟ್ಟಾಗ ಮತ್ತು ನಮ್ಮ ನೋವಿನಲ್ಲಿ ನಮ್ಮವರೇ ಪಾಲುದಾರರಾದಾಗ. ಕೃಷ್ಣನ ಸಂದೇಶ 5. ಮುಚ್ಚಿದ ಬಾಗಿಲು ಮತ್ತು ಹೊಸ ದಾರಿ, ದಿ ಓಪನ್ ಡೋರ್. ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಅವಕಾಶ ಕೈತಪ್ಪಿರಬಹುದು.
ಅಥವಾ ಒಬ್ಬ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿರಬಹುದು. ಅದು ನಿಮ್ಮ ಜೀವನದ ಅಂತ್ಯವಲ್ಲ. 100 ಮಾತುಗಳಿಂದ ಆಗದ ಕೆಲಸವನ್ನು ಒಂದು ಕ್ಷಣದ ಮೌನ ಮಾಡಿ ತೋರಿಸುತ್ತದೆ. ಎಲ್ಲರಿಗೂ ಎಲ್ಲವನ್ನೂ ವಿವರಿಸುತ್ತಾ ಕೂಡಬೇಡಿ. ದೇವರು ಒಂದು ಬಾಗಿಲನ್ನು ಮುಚ್ಚುತ್ತಿದ್ದಾನೆ ಎಂದರೆ ಅದಕ್ಕಿಂತ ದೊಡ್ಡದಾದ ಮತ್ತು ಸುಂದರವಾದ ಮತ್ತೊಂದು ಬಾಗಿಲನ್ನು ಅವನೀಗಾಗಲೇ ತೆರೆದಿಟ್ಟಿದ್ದಾನೆ ಎಂದರ್ಥ. ಒಮ್ಮೊಮ್ಮೆ ದೇವರು ನಮಗೆ ಬೇಕಾದದ್ದನ್ನು ಕಿತ್ತುಕೊಳ್ಳುತ್ತಾನೆ, ಯಾಕೆಂದರೆ ನಮಗೆ ಅರ್ಹವಾದದ್ದನ್ನು ಅವನು ಕೊಡಬೇಕಾಗಿರುತ್ತದೆ. ನಿಮ್ಮ ಶ್ರಮದ ಮೇಲೆ ನಂಬಿಕೆ ಇರಲಿ. ಸಮಯ ಬಂದಾಗ ಆ ಬಾಗಿಲು ನಿಮಗೆ ಖಂಡಿತ ಕಾಣಿಸುತ್ತದೆ. ಪರೀಕ್ಷೆ ತೆಗೆದುಕೊಳ್ಳುವವನು ದೇವರು, ಆದರೆ ಆ ಪರೀಕ್ಷೆಯಲ್ಲಿ ಗೆಲ್ಲುವ ಶಕ್ತಿ ಕೊಡುವವನು ಅವನೇ. ನಿಮ್ಮ ಮೇಲಿನ ನಂಬಿಕೆ ಕಳೆದುಕೊಳ್ಳಬೇಡಿ. ಕೃಷ್ಣನ ಸಂದೇಶ 6. ಸಿಹಿಯ ಹಿಂದಿನ ಮರ್ಮ. ಎಲ್ಲರೂ ನಗುತ್ತಾ ಮಾತನಾಡುತ್ತಾರೆ ಎಂದ ಮಾತ್ರಕ್ಕೆ ಅವರು ನಿಮ್ಮವರಾಗುವುದಿಲ್ಲ. ಜಗತ್ತಿನಲ್ಲಿ ನಾಲಿಗೆಯ ಮೇಲೆ ಜೇನು ಮತ್ತು ಕೈಯಲ್ಲಿ ಕತ್ತಿ ಇಟ್ಟುಕೊಂಡಿರುವವರೇ ಹೆಚ್ಚು. ನೆನಪಿಡಿ, ಪಾರಿವಾಳಕ್ಕೆ ಕಾಳು ಹಾಕುವುದು ಅದಕ್ಕೆ ಹೊಟ್ಟೆ ತುಂಬಿಸಲೆಂದ ಮಾತ್ರವಲ್ಲ, ಅದನ್ನು ಹಿಡಿಯುವ ಬಲೆಗೂ ಆ ಕಾಳು ಮುಖ್ಯವಾಗಿರುತ್ತದೆ. ಯಾರೋ ನೀಡುವ ಸಿಹಿ ಮಾತುಗಳಿಗೆ ಮನಸೋತು ನಿಮ್ಮ ಜೀವನದ ಬಲೆಗೆ ಬೀಳಬೇಡಿ. ಪ್ರೀತಿ ಮಾಡುವವರನ್ನು ಅವರ ಮಾತಿನಿಂದಲ್ಲ, ಅವರ ನಡೆನುಡಿಯಿಂದ ಗುರುತಿಸಿ. ಶ್ರೀಕೃಷ್ಣ ಹೇಳುವಂತೆ, ನಮಗಾಗುವ ನೋವಿಗೆ ಕಾರಣ ಮನುಷ್ಯರಲ್ಲ, ಬದಲಾಗಿ ಆ ಮನುಷ್ಯರ ಮೇಲೆ ನಾವಿಟ್ಟುಕೊಂಡ ಅತಿಯಾದ ಪ್ರೀತಿ ಮತ್ತು ನಿರೀಕ್ಷೆ. ಆ ನಿರೀಕ್ಷೆಯನ್ನು ಭಗವಂತನ ಮೇಲಿಡಿ, ಆಗ ನೋವು ನಲಿವಾಗಿ ಬದಲಾಗುತ್ತದೆ. ಕೃಷ್ಣನ ಸಂದೇಶ 7. ಭರವಸೆ ಮತ್ತು ದೈವಿಕ ನ್ಯಾಯ. ನಂಬಿಕೆ. ಯಾರೂ ಇಲ್ಲ ಎಂದು ಧೈರ್ಯಗೆಡಬೇಡಿ. ದೇವರು ಒಳ್ಳೆಯವರನ್ನು ಪರೀಕ್ಷಿಸುತ್ತಾನೆ, ಆದರೆ ಎಂದಿಗೂ ಕೈಬಿಡುವುದಿಲ್ಲ. ಕೆಟ್ಟವರಿಗೆ ಎಲ್ಲವನ್ನೂ ಕೊಡುತ್ತಾನೆ, ಆದರೆ ಎಂದಿಗೂ ಅವರ ಜೊತೆಗಿರುವುದಿಲ್ಲ. ದೇವರು ಒಂದು ಬಾಗಿಲನ್ನು ಮುಚ್ಚುವ ಮೊದಲು ಮತ್ತೊಂದು ಬಾಗಿಲು ತೆರೆಯದೇ ಇರುವುದಿಲ್ಲ. ನಿಮ್ಮ ಶ್ರಮದ ಮೇಲೆ ನಿಮಗೆ ನಂಬಿಕೆ ಇರಲಿ. ಕೃಷ್ಣನ ಸಂದೇಶ 8. ಆತ್ಮಗೌರವದ ಮಂತ್ರ. ನಿಮ್ಮನ್ನು ಗೌರವಿಸದ ವ್ಯಕ್ತಿಯ ಜೊತೆ ನಿಲ್ಲುವುದಕ್ಕಿಂತ ನೀವು ಒಂಟಿಯಾಗಿರುವುದೇ ಲೇಸು. ಅಂಥವರಿಂದ ದೂರವಿರಿ, ಯಾಕೆಂದರೆ ನಿಮ್ಮ ಬೆಲೆ ಅವರಿಗೆ ತಿಳಿಯದಿದ್ದರೂ ನಿಮಗೆ ತಿಳಿದಿರಬೇಕು. ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ರಹಸ್ಯ ತಿಳಿದವನಿಗೆ ನೀವು ಗುಲಾಮರಾಗುತ್ತೀರಾ. ನಾವು ಅಹಂಕಾರದಿಂದ ಸತ್ಯವನ್ನು ನೋಡಲು ಮರೆಯುತ್ತೇವೆ ಮತ್ತು ತಪ್ಪುಗಳಿಂದ ಸತ್ಯವನ್ನು ಮರೆಮಾಚುತ್ತೇವೆ. ಈ ಎರಡರಿಂದ ದೂರವಿರಿ. ಕೃಷ್ಣನ ಸಂದೇಶ 9. ಸುಂದರ ಜೀವನಕ್ಕಾಗಿ ಕಿವಿಮಾತು. ಕಳೆದು ಹೋದ ಸಮಯದ ಬಗ್ಗೆ ಚಿಂತೆ ಮಾಡಬೇಡಿ, ಅದು ನಿಮ್ಮ ಕೈಯಲ್ಲಿಲ್ಲ. ವರ್ತಮಾನವನ್ನು ತಿದ್ದಿಕೊಳ್ಳಿ, ಭವಿಷ್ಯ ತಾನಾಗಿಯೇ ಸುಂದರವಾಗುತ್ತದೆ. ಜೀವನ ಒಂದೇ ಬಾರಿ ಸಿಗುವುದು ಎಂಬುದು ಸುಳ್ಳು. ಸಾವು ಮಾತ್ರ ಒಂದು ಸಲ ಸಿಗುತ್ತದೆ. ಜೀವನ ಪ್ರತಿದಿನ ಬೆಳಗ್ಗೆ ಎದ್ದಾಗಲೂ ಸಿಗುತ್ತದೆ. ನೀವು ಯಾರಿಗೂ ಕೆಟ್ಟದ್ದನ್ನು ಮಾಡದಿದ್ದರೂ ಜನರು ನಿಮ್ಮನ್ನು ಕೆಟ್ಟವರು ಎನ್ನುತ್ತಿದ್ದರೆ ಖುಷಿಪಡಿ, ಯಾಕೆಂದರೆ ಕಾಡಿನಲ್ಲಿ ನೇರವಾದ ಮರಗಳನ್ನೇ ಮೊದಲು ಕತ್ತರಿಸುವುದು. ಭಾಗ 10. ಅತೀತದ ಭಾರವಿಳಿಸಿ. ನಾವು ಹೆಚ್ಚು ನರಳುವುದು ನಾವು ಮಾಡಿದ ತಪ್ಪುಗಳಿಗಾಗಲ್ಲ, ಆ ತಪ್ಪುಗಳನ್ನೇ ನೆನೆಸಿಕೊಳ್ಳುತ್ತಾ ಕೂರಿರುವುದರಿಂದ. ಕೃಷ್ಣ ಹೇಳುತ್ತಾನೆ, ಕಳೆದದ್ದು ಕಳೆದೇ ಹೋಯಿತು, ಅದರ ಮೇಲೆ ನಿನಗೆ ಯಾವುದೇ ಅಧಿಕಾರವಿಲ್ಲ. ನಿನ್ನ ಕಣ್ಣೆದುರಿಗಿರುವ ಇಂದಿನ ಕ್ಷಣವೇ ನಿನ್ನ ಕೈಯಲ್ಲಿದೆ. ನೀವು ವರ್ತಮಾನದಲ್ಲಿ ಸರಿಯಾದ ಹೆಜ್ಜೆ ಇಟ್ಟರೆ ಭವಿಷ್ಯ ತಾನಾಗಿಯೇ ಸುಂದರವಾದ ರಸ್ತೆಯನ್ನು ನಿರ್ಮಿಸಿಕೊಳ್ಳುತ್ತದೆ. ನಿನ್ನೆಯ ಕಹಿ ನೆನಪುಗಳ ಭಾರವನ್ನಿಳಿಸಿ ಇಂದಿನ ಹೊಸ ಅವಕಾಶಗಳಿಗೆ ಸ್ವಾಗತ ಕೋರಿ. ಭಾಗ 11. ಆತ್ಮಗೌರವದ ಮಂತ್ರ. ದ ಪವರ್ ಆಫ್ ಸೆಲ್ಫ್ ರೆಸ್ಪೆಕ್ಟ್. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡರೂ ಪರವಾಗಿಲ್ಲ, ಆದರೆ ಎಂದಿಗೂ ಆತ್ಮಗೌರವವನ್ನು ಮಾತ್ರ ಕಳೆದುಕೊಳ್ಳಬೇಡಿ. ಯಾಕೆಂದರೆ ಗೌರವವಿಲ್ಲದ ಬದುಕು ಕೇವಲ ಉಸಿರಾಟವಷ್ಟೇ ಹೊರತು ಜೀವನವಲ್ಲ. ಬೆಲೆಬಾಳುವ ವಸ್ತುಗಳಿಗಿಂತ ಬೆಲೆಬಾಳುವ ವ್ಯಕ್ತಿತ್ವ ಬೆಳೆಸಿಕೊಳ್ಳಿ. ವಸ್ತುಗಳು ಹಳೆಯದಾಗುತ್ತವೆ, ಆದರೆ ವ್ಯಕ್ತಿತ್ವ ಇತಿಹಾಸ ಸೃಷ್ಟಿಸುತ್ತದೆ. ಭಾಗ 12. ನೋವು ಎಂಬುದು ಕೇವಲ ಒಂದು ಅನುಭವವಲ್ಲ, ಅದು ನಮ್ಮ ನಿರೀಕ್ಷೆಯ ಪ್ರತಿಫಲ. ನಾವು ಅಪರಿಚಿತರ ಮುಂದೆ ಯಾವಾಗಲೂ ಎಚ್ಚರಿಕೆಯಿಂದ ಇರುತ್ತೇವೆ. ಒಂದು ಮಾನಸಿಕ ರಕ್ಷಾ ಕವಚವನ್ನು ಧರಿಸಿರುತ್ತೇವೆ, ಆದರೆ ನಮ್ಮವರ ಮುಂದೆ ಆ ಕವಚವನ್ನು ಕಳೆದಿಡುತ್ತೇವೆ. ಹೀಗೆ ನಾವು ಸಂಪೂರ್ಣವಾಗಿ ತೆರೆದುಕೊಂಡಾಗ ಅವರು ನೀಡುವ ಸಣ್ಣ ಏಟು ಕೂಡ ನೇರವಾಗಿ ನಮ್ಮ ಹೃದಯಕ್ಕೆ ನಾಟುತ್ತದೆ. ನಂಬಿಕೆಯ ದ್ರೋಹ.
ದೈಹಿಕ ಗಾಯಕ್ಕಿಂತ ನಂಬಿಕೆಯ ದ್ರೋಹದ ನೋವು ದೊಡ್ಡದು. ಇವರು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬ ಅತಿಯಾದ ನಂಬಿಕೆಯೇ ಅವರು ನೀಡುವ ಶಕ್ತಿಗೆ ಕಾರಣವಾಗುತ್ತದೆ. ಕಬ್ಬಿಣಕ್ಕೆ ಕಬ್ಬಿಣದ ಸುತ್ತಿಗೆಯ ಏಟು ಬಿದ್ದಾಗ ಅದು ಕಿರುಚುವುದು ಯಾಕೆಂದರೆ ಆ ಸುತ್ತಿಗೆಯು ತನ್ನಷ್ಟೇ ಗಟ್ಟಿಯಾಗಿದೆ ಮತ್ತು ತನ್ನದೇ ಜಾತಿಯದ್ದಾಗಿದೆ ಎಂಬ ಆಘಾತವದಕ್ಕೆ. ಕೃಷ್ಣನ ಕೈಯಲ್ಲಿ ಕೊಳಲು ಮಾತ್ರವಲ್ಲ, ಸುದರ್ಶನ ಚಕ್ರವೂ ಇದೆ. ಅಂದರೆ ಶಾಂತಿಯಿಂದ ಬದುಕುವವರಿಗೆ ಪ್ರೀತಿ ಕೊಡಿ, ಅನ್ಯಾಯ ಮಾಡುವವರಿಗೆ ನ್ಯಾಯ ತೋರಿಸಿ. ಗೆದ್ದಾಗ ಜಗತ್ತು ನಿಮ್ಮನ್ನು ಗುರುತಿಸುತ್ತದೆ, ಆದರೆ ಸೋತಾಗ ನೀವು ಜಗತ್ತನ್ನು ಗುರುತಿಸುತ್ತೀರಾ. ಸೋಲಿಗೆ ಹೆದರಬೇಡಿ, ಅದು ಗೆಲುವಿನ ಮೊದಲ ಪಾಠ. ಸ್ನೇಹಿತರೆ, ಕೊನೆದಾಗಿ ಬದುಕಿನ ಬಗ್ಗೆ ದೃಷ್ಟಿಕೋನವನ್ನೇ ಬದಲಾಯಿಸುವ ಈ 3 ಸತ್ಯಗಳನ್ನು ನೆನಪಿಡಿ. ಇವು ನಿಮ್ಮ ಬದುಕಿನ ದಿಕ್ಸೂಚಿಯಾಗಲಿವೆ. 1. ಒಂಟಿತನದ ಶಕ್ತಿ. ವ್ಯಾಲ್ಯೂ ಯೋರ್ ಸೆಲ್ಫ್. ಒಮ್ಮೊಮ್ಮೆ ನಮಗನಿಸುತ್ತದೆ ಎಲ್ಲರ ಜೊತೆ ಸೇರಿರಬೇಕು, ಯಾರೂ ನಮ್ಮನ್ನು ಬಿಟ್ಟು ಹೋಗಬಾರದು ಎಂದು. ಇದಕ್ಕಾಗಿ ನಾವು ನಮ್ಮ ಗೌರವವನ್ನೇ ಒತ್ತೆ ಇಡುತ್ತೇವೆ. ಆದರೆ ಕೃಷ್ಣ ಹೇಳುತ್ತಾನೆ, ನಿಮ್ಮನ್ನು ಗೌರವಿಸದ, ನಿಮ್ಮ ಮೌಲ್ಯ ತಿಳಿಯದ ಜನರ ಗುಂಪಿನಲ್ಲಿ ನಿಲ್ಲುವುದಕ್ಕಿಂತ ತಲೆ ಎತ್ತಿ ಒಂಟಿಯಾಗಿ ನಿಲ್ಲುವುದು 100 ಪಾಲು ಲೇಸು. ನಿಮ್ಮ ಬೆಲೆ ಬೇರೆಯವರಿಗೆ ತಿಳಿಯದಿದ್ದರೂ ಚಿಂತೆ ಮಾಡಬೇಡಿ. ಯಾಕೆಂದರೆ ವಜ್ರದ ಬೆಲೆ ಕೇವಲ ಜಕ್ಕಣನಿಗೆ ಮಾತ್ರ ತಿಳಿಯುತ್ತದೆ ಹೊರತು ಕಲ್ಲು ಹೊಡೆಯುವವನಿಗಲ್ಲ. ನೀವು ವಜ್ರದಂತಿರಬೇಕು ಹೊರತು ದಾರಿಯ ಬದಿಯ ಕಲ್ಲಿನಂತಲ್ಲ. ನಿಮ್ಮನ್ನು ನೀವು ಪ್ರೀತಿಸಲು ಶುರು ಮಾಡಿ, ಆಗ ಇಡೀ ಜಗತ್ತು ನಿಮ್ಮನ್ನು ಪ್ರೀತಿಸಲು ದಾರಿ ಹುಡುಕುತ್ತದೆ. 2. ರಹಸ್ಯ ಮತ್ತು ಸ್ವಾತಂತ್ರ್ಯ. ಪ್ರೊಟೆಕ್ಟ್ ಯೋರ್ ಪೀಸ್. ಬಹಳ ಎಚ್ಚರಿಕೆಯಿಂದ ಕೇಳಿ. ನಿಮ್ಮ ಬದುಕಿನ ನೋವು ಅಥವಾ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಇಂದು ನಿಮ್ಮ ನೋವಿಗೆ ಮರುಗುವವರು ನಾಳೆ ಅದನ್ನೇ ಅಸ್ತ್ರವಾಗಿ ಬಳಸಿ ನಿಮ್ಮನ್ನು ಚುಚ್ಚಬಹುದು. ನಿಮ್ಮ ರಹಸ್ಯವನ್ನು ಒಬ್ಬರಿಗೆ ಹೇಳುತ್ತಿದ್ದೀರಾ ಎಂದರೆ ನಿಮ್ಮ ಸಂತೋಷದ ರಿಮೋಟ್ ಕಂಟ್ರೋಲನ್ನು ಅವರ ಕೈಗೆ ಕೊಡುತ್ತಿದ್ದೀರಾ ಎಂದರ್ಥ. ಅವರ ಮುಂದೆ ನೀವು ಸೋಲಬೇಕಾಗುತ್ತದೆ, ಅವರ ಮಾತುಗಳಿಗೆ ನೀವು ತಲೆಬಾಗಬೇಕಾಗುತ್ತದೆ. ನಿಮ್ಮ ಜೀವನದ ಮಾಲೀಕರು ನೀವೇ ಆಗಿರಲಿ. ಯಾರೋ ಒಬ್ಬರ ಮಾತು ನಿಮ್ಮನ್ನು ನಿಯಂತ್ರಿಸುವಂತೆ ಬಿಡಬೇಡಿ. 3. ಅಹಂಕಾರವೆಂಬ ಪರದೆ. ಈಗೋ ವರ್ಸಸ್ ಟ್ರೂತ್. ಅಹಂಕಾರ ಎನ್ನುವುದು ಕಣ್ಣಿಗೆ ಕಟ್ಟಿದ ಬಟ್ಟೆಯಂತೆ. ಅದು ನಮ್ಮನ್ನು ಎಷ್ಟು ಕುರುಡು ಮಾಡುತ್ತದೆ ಎಂದರೆ ನಮ್ಮ ಎದುರಿಗೆ ಸತ್ಯವಿದ್ದರೂ ನಮಗದು ಕಾಣುವುದಿಲ್ಲ. ತಪ್ಪು ಮಾಡುವುದು ಮನುಷ್ಯ ಸಹಜ, ಆದರೆ ಆ ತಪ್ಪನ್ನು ಮುಚ್ಚಿಡಲು ಅಹಂಕಾರ ಪಡುವುದು ದೊಡ್ಡ ಅಪರಾಧ. ಅಹಂಕಾರ ಮತ್ತು ತಪ್ಪುಗಳು ಇವೆರಡೂ ನೀರಿನ ಮೇಲಿನ ಪಾಚಿಯಂತೆ. ಅವುಗಳನ್ನು ಸರಿಸದ ಹೊರತು ನಿಮಗೆ ಸತ್ಯದ ತಿಳಿನೀರು ಕಾಣಲು ಸಾಧ್ಯವಿಲ್ಲ. ಬಾಗುವ ಗಿಡ ಮಾತ್ರ ಬಿರುಗಾಳಿಯಲ್ಲಿ ಬದುಕುಳಿಯುತ್ತದೆ, ಆದರೆ ಗಟ್ಟಿಯಾಗಿ ನಿಲ್ಲುವ ಒಣಮರ ಮುರಿದು ಬೀಳುತ್ತದೆ. ಬದುಕಿನಲ್ಲಿ ವಿನಯವಿರಲಿ, ಆದರೆ ಅಹಂಕಾರಕ್ಕೆ ಜಾಗವಿರದಿರಲಿ. ನೀವು ಬೇರೆಯವರಿಗೆ ಎಷ್ಟು ಗೌರವ ಕೊಡುತ್ತೀರೋ ಅದು ನಿಮ್ಮ ಸಂಸ್ಕಾರ. ಆದರೆ ಅವರು ನಿಮಗೆ ಗೌರವ ಕೊಡದಿದ್ದಾಗ ಅಲ್ಲಿಂದ ದೂರ ಸರಿಯುವುದು ನಿಮ್ಮ ವ್ಯಕ್ತಿತ್ವ. ಸ್ನೇಹಿತರೆ, ಕೊನೆದಾಗಿ ಒಂದು ಮಾತು. ನೀವು ಇಂದು ಅನುಭವಿಸುತ್ತಿರುವ ನೋವು ನಾಳೆ ನಿಮ್ಮ ಶಕ್ತಿಯಾಗಿ ಬದಲಾಗುತ್ತದೆ. ನೆನಪಿಡಿ, ನೀವು ಕೆಟ್ಟವರ ಕಥೆಯಲ್ಲಿ ವಿಲನ್ ಆಗಿರಬಹುದು, ಆದರೆ ಭಗವಂತನ ಕಥೆಯಲ್ಲಿ ನೀವು ಯಾವಾಗಲೂ ಹೀರೋನೇ. ನಿಮ್ಮನ್ನು ನೋಡಿ ನಗುವವರಿಗಿಂತ ನಿಮ್ಮೊಂದಿಗೆ ಸೇರಿ ಕಷ್ಟಪಡುವವರನ್ನು ಪ್ರೀತಿಸಿ. ಅದೇ ನಿಜವಾದ ಬದುಕು. ಕೃಷ್ಣನ ಮೇಲಿನ ನಂಬಿಕೆ ಇರಲಿ. ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುವವರೆಗೂ ಮಾತ್ರವಲ್ಲ, ಸಿಕ್ಕ ಫಲವನ್ನು ಕಾಪಾಡಿಕೊಳ್ಳುವ ಶಕ್ತಿಯನ್ನು ಅವನೇ ನೀಡುತ್ತಾನೆ. ಭಗವಂತ ನಿಮ್ಮನ್ನು ಕಷ್ಟದ ಕಡಲಿಗೆ ತಳ್ಳಿದ್ದಾನೆ ಎಂದರೆ ಅದರ ಅರ್ಥ ನಿಮ್ಮನ್ನು ಮುಳುಗಿಸಲಲ್ಲ, ನಿಮಗೆ ಈಜುವುದನ್ನು ಕಲಿಸಲು. ನಂಬಿಕೆ ಇರಲಿ. ನಿಮ್ಮ ಕಣ್ಣೀರಿನ ಪ್ರತಿ ಹನಿಗೂ ಲೆಕ್ಕ ಬರೆಯುವವನು ಮೇಲೆ ಕುಳಿತಿದ್ದಾನೆ. ನ್ಯಾಯ ಸ್ವಲ್ಪ ತಡವಾಗಬಹುದು, ಆದರೆ ಅನ್ಯಾಯ ಎಂದಿಗೂ ಗೆಲ್ಲುವುದಿಲ್ಲ. ನೆನಪಿರಲಿ, ಬದುಕು ಎಂದರೆ ಸೋಲುಗಳನ್ನು ಎಣ್ಣಿಸುವುದಲ್ಲ, ಪ್ರತಿ ಸಲ ಬಿದ್ದಾಗಲೂ ಎದ್ದು ನಿಲ್ಲುವ ಛಲವನ್ನು ಬೆಳೆಸಿಕೊಳ್ಳುವುದು. ನೋಡಿದ್ರಲ್ಲ ಸ್ನೇಹಿತರೆ, ಕೃಷ್ಣನ ಈ ಮಾತುಗಳು ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ಕೃಷ್ಣ ಅಥವಾ ಜೈ ಶ್ರೀ ರಾಧೆ ಎಂದು ಬರೆಯಲು ಮರೆಯಬೇಡಿ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಅದ್ಭುತ ವಿಡಿಯೋಗಳಿಗಾಗಿ ನಮ್ಮ ಹಾರ್ಟ್ ಬೀಟ್ಸ್ ಕನ್ನಡ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಸ್ಟೇ ಮೋಟಿವೇಟೆಡ್, ಸ್ಟೇ ಹ್ಯಾಪಿ. ಜೈ ಶ್ರೀ ಕೃಷ್ಣ.